ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ, ಇವತ್ತು ಕೊಡ್ತಾರೆ, ನಾಳೆ ಕೂಡ್ತಾರೆ. ಸೊ ಅದು ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು. ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ, ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲ, ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ CM ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಬೇರೆ ಸಮುದಾಯದ ನಾಯಕರು ಒತ್ತಾಯಿಸ್ತಾ ಇದ್ದಾರೆ, ಈ ಬಾರಿ ದಲಿತರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಹೇಳ್ತಾ ಇದ್ದಾರೆ. ಅದು ಹೈಕಮಾಂಡಿಗೆ ಮುಟ್ಟಬೇಕದ, ಅವ್ರಿಗೆ ಮುಟ್ಟಬೇಕು ಆ ವಿಚಾರ. ಸೊ ಅವಾಗ ಏನಾರ ಅದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದು. ಸರ್, ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡ್ಬೇಕಲ್ಲ, ಜನ ನಿಮ್ಮನ್ನು ಕೇಳ್ತಾರೆ. ಅದು ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ, ಕಾಯ್ಬೇಕಷ್ಟೇ. ಅದು ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ಸಿದ್ದರಾಮಯ್ಯ ಕೂಡ ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ ಅಂತ, ಅಥವಾ ಒಂದು ಟೈಮಿಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಅಂತ ಅಲ್ಲ. ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಿದ್ದಾರೆ ನಮಗೆ. ಹೀಗಾಗಿ ಹೈಕಮಾಂಡ್ ಹೇಳೋ ತನಕ ಅವರು ಮುಂದುವರಿತಾರೆ ಅಂತ ಕೆಲವರ ಅಭಿಪ್ರಾಯ. ಪರಮೇಶ್ವರ್ ಸರ್ ನಿನ್ನೆ ಹೇಳಲ್ಲ, CM ಅವರು ಹೇಳಿದ್ದಾರೆ. ಈಗ 2ನೇ 3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ CM ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಸರ್, CLP ನಾಯಕರನ್ನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು 5 ವರ್ಷಗಳಿಗೆ ಅಂದ್ಬಿಟ್ಟೆ ನಾವು ಮಾಡೋದು. ಯಾವುದೋ 2 ವರ್ಷ 3 ವರ್ಷಕ್ಕೆ ಅಂತಲ್ಲ, 5 ವರ್ಷಗಳಿಗೆ ಅನ್ನೋ ಥರದ್ದೇ ನಾವು ಆಯ್ಕೆ ಮಾಡೋದು ಅಂತ ಮಾತು ಹೇಳ್ತಾ ಇರೋದು ಪರಮೇಶ್ವರ್. ಇನ್ನು ಅವರೇ ಹೇಳಬೇಕು. CM ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ. ಅಲ್ಲ ಸರ್, ನಿನ್ನೆ CM ಅವರು ಸರ್ ಹೈಕಮಾಂಡ್ ಒಪ್ಪಿದ್ರೆ ಅನ್ನೋ ಒಂದು ವರ್ಡ್ ಸೇರಿಸಿದ್ದಾರೆ. ಇದು ಪವರ್ ಶೇರಿಂಗ್ ಇಲ್ಲ ಅಂತ ಮುಂಚೆ ಹೇಳ್ತಾ ಇದ್ರು. 5 ವರ್ಷ ನಾನೇ CM ಅಂತ ಖಡಕ್ ಆಗಿ ಹೇಳ್ತಾ ಇದ್ರು. ಆದ್ರೆ ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳ್ತಿದ್ದಾರೆ. ಯಾವಾಗಲೂ CM ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಮುಂದೆ ಹೇಳಿದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ, ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿಯಲ್ಲ. ಸೊ ನಿಮ್ಗೆ ಹೇಳಿದ್ದಾರೆ ಎದಕ್ಕೆ ಕೂಡಿ ಅಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಸೊ ಅದನ್ನ ಅಷ್ಟಕ್ಕೆ ಸೀಮಿತವಾಗಿ ಇಡೋಣ. ಅಲ್ಲ, 15-20 ದಿವಸದಿಂದ ನೀವು ಕೂಡ ಎಲ್ಲ ಒಂದ್ ಕಡೆ ಸೇರಿದ್ರಲ್ಲ ಸರ್, ಮಹಾದೇವಪುರ ಆಗಿರ್ಬೋದು, ಗೃಹ ಸಚಿವರು, ನೀವೆಲ್ಲರೂ ಕೂಡ ಒಂದ್ ಕಡೆ ಸೇರ್ತಾನೆ ಇದ್ದೇವೆ. ಸೇರ್ತಾನೆ ಇರ್ತೀವಿ, ಇದು ಹೊಸದಲ್ಲ. ನಿನ್ನೆ ಸೇರಿದೀವಿ, ಇವತ್ತು ಸೇರ್ತೀವಿ, ನಾಳೆ ಅಂತ ಹೇಳಿದೀವಿ. ಸೇರ್ತಾನೆ ಇರ್ತೀವಿ. ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ. ಸೇರ್ತಾನೆ ಇರ್ತೀವಿ. ಅದಕ್ಕಿಂತ ಸೇರ್ತೀನಿ, ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ, ಸೇರ್ತೀವಿ. ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ವಿಷಯಗಳಿರ್ತವೆ. ಡಿಪಾರ್ಟ್ಮೆಂಟ್ ಇರ್ಬೋದು, ಸಮುದಾಯದ ಸಮಸ್ಯೆ ಇರ್ಬೋದು, ಜಿಲ್ಲೆಯ ಸಮಸ್ಯೆ ಇರ್ಬೋದು, ಚರ್ಚೆ ಆಗ್ತಾನೆ ಇರ್ತೀವಿ. ರಾಜಣ್ಣ ಅವರು ಇನ್ನೊಂದು ಮಾತಾಡಿದ್ದಾರೆ ಸರ್, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು, JDS ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ. ಅವರಿದ್ರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ. ಅದು ನಾವು ಹಿಂದೂ ಕೂಡ ಹೇಳಿದಲ್ಲ, ಇವತ್ತೇನು ಹೊಸದಲ್ಲ. ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೆ 28ಕ್ಕೂ ಇದೆ, ಮುಂದೂ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗಿದ್ದೇ ಅವ್ರು ಬೇಕೇ ಬೇಕು.